ನಮಸ್ಕಾರ ಸ್ನೇಹಿತರೆ, ಮೈ ಕಾರು ಮೈ ಹಾಬಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ಕಾರನ್ನು ಬೇರೆಯವರಿಗೆ ಕೊಟ್ಟು ನಾನು ಮೋಸ ಹೋಗಿದ್ದೇನೆ. ಅದಕ್ಕೆ ಈ ವಿಡಿಯೋ ಮಾಡುತ್ತೇನೆ. ಏನೇನು ಲಾಸ್ ಆಗಿದೆ ಅಂತ ಹೇಳುತ್ತೇನೆ. ಆವಾಗ ಒಂದ್ಸಲ ಗೋಕರ್ಣ ಹೋಗುವಾಗ ಬೇರೆಯವನು ಅಂದರೆ ನಮ್ಮ ಮೌಶ ಮಗ, ಅವನು ಗಾಡಿ ಡ್ರೈವ್ ಮಾಡಿದ್ದ. ಸ್ಪೀಡ್ ಬೇಗ ಒಂದು ಫಂಕ್ಷನ್ ಇತ್ತು, ಅದಕ್ಕಾಗಿ ಅವನಿಗೆ ನಾನು ಕೊಟ್ಟೆ. ಒಂದಿನ ಮುಂಚೆ ಹೋಗಬೇಕದ್ದು, ಯಾರು ಮನೆಯವರು ಯಾರು ಕೇಳಲಿಲ್ಲ, ಅದಕ್ಕೆ ಫಾಸ್ಟ್ ಹೋಗಬೇಕಂತ ಅವನಿಗೆ ಕೊಟ್ಟೆ. ಅದಕ್ಕಾಗಿ ಕೆಳಗಿಂದೆಲ್ಲ ಕ್ರಾಸ್ ಮೆಂಬರ್ ಅವೆಲ್ಲ ಹೋಗ್ಬಿಟ್ಟಿದ್ದಾವೆ. ಮತ್ತೆ ಬ್ರೇಕ್ ಲೈನ್, ಬ್ರೇಕ್ ಪೈಪ್ ಲೀಕೇಜ್ ಆಗಿದೆ. ಅದು ಹೊಸ ಹಾಕಿದ್ದೇನೆ. ಈಗ ನೋಡಿ, ಈಗ ಸದ್ಯದಲ್ಲೇ 3,000 ರೂಪಾಯಿ ಖರ್ಚು ಬಂತು. ಮತ್ತೆ ಈಗ ಲೋವರ್ ಕಡೆ ಹೋಗಬೇಕು. ಅವರು ಎಷ್ಟು ಖರ್ಚು ಹೇಳ್ತಾರಂತ ಗೊತ್ತಿಲ್ಲ. ಅದಕ್ಕೆ ಈಗ ಒಯ್ತಾ ಇದ್ದೇನೆ. ಬನ್ನಿ ಈಗ ಹೋಗೋಣ, ಲೋವರ್ ಕಡೆ ಹೋಗೋಣ. ಇವ್ರ ನೋಡಿ ನಮ್ಮ ಮಿಸ್ರಿ, ಲೋವರ್ ಮಿಸ್ರಿ. ಇವ್ರ ಹೆಸರು ರಾಜು ಸುತಾರ್ ಅಂತ. ಇಲ್ಲಿ ಬೆಳಗಾವದಲ್ಲಿ ಲಕ್ಷ್ಮಿ ಆಟೋ ಗ್ಯಾರೇಜ್ ಅಂತ ಜುನ್ನ ಬೆಳಗಾವದಲ್ಲಿ ಇದೆ. ಇವರಲ್ಲಿ ನಾನು ಲೋವರ್ ಏನಾದ್ರು ಕೆಲಸ ಬಂದರೆ ಇವ್ರಿಗೆ ತೋರಿಸುತ್ತೇನೆ. ಈಗ ನೋಡಿ, ನಮ್ಮ ಗಾಡಿದು 12,000 ಮೇಲೆ ಖರ್ಚಾಗುತ್ತೆ. ಇವರ ಕೆಲ್ಸನ ಬಹಳ ಒಳ್ಳೆಯದಾಗಿ ಕೆಲಸ ಮಾಡ್ತಾರೆ, ಮತ್ತೆ ಫಾಸ್ಟಾಗಿ ಕೆಲಸನ ಮಾಡ್ತಾರೆ ಇವರು. ಅದಕ್ಕೆ ನಾನು ಇವ್ರ ಹತ್ರನೇ ಕೊಡುತ್ತೇನೆ. ಮತ್ತೆ ಇವರ ಲೇಬರ್ ಚಾರ್ಜ್ ಕೂಡ ತುಂಬಾ ಕಡಿಮೆ. ನೋಡಿ ಗೆಳೆಯರೆ, 12,000ದಿಂದ 30,000 ಮಟ್ಟ ಖರ್ಚು ಬರುತ್ತೆ ಅಂತ ನೋಡೋಣ. ಏನೇ ಗೊತ್ತಂತ ನೋಡೋಣ. ಅದಕ್ಕಾಗಿ ಹೇಳುವುದು, ಬೇರೆಯವರ ಕಡೆ ಗಾಡಿ ಕೊಡಬಾರ್ದಂತ. ಅವರು ಫ್ರೀಯಾಗಿ ಗಾಡಿ ಸಿಕ್ಕಿತಂತ ಹೆಂಗ್ ಬೇಕಾದಂಗೆ ಗಾಡಿ ಹೊಡಿತಾರೆ. ಗರೆ ನಾವು ಕಷ್ಟಪಟ್ಟು ತಂದಿರ್ತೀವಿ. ನಾವ್ ಹೆಂಗ ಸ್ಮೂತ್ ಆಗಿ ಹೊಡಿತೀವೋ ಅವರು ಸ್ಮೂತ್ ಆಗಿ ಹೊಡಿಯಂಗಿಲ್ಲ. ಅದೇ ಇನ್ನು ಬೇರೆಯವ್ರದ ಕಾರು ಹೆಂಗ್ ಬೇಕಾದಂಗ ಹೊಡಿತಾರೆ. ನೋಡು, ಇಷ್ಟೆಲ್ಲ ಖರ್ಚು ಮಾಡಿದ್ದೇನೆ. ಈಗ 3,000 ಖರ್ಚು ಆಯ್ತು. ಮತ್ತೆ ಆಲಿಮೆಂಟ್ ಮಾಡ್ಬೇಕು, ಮತ್ತೆ ಕ್ರಾಸ್ ಮೆಂಬರ್ ಎಲ್ಲ ಹಾಕಬೇಕು, ಮತ್ತೆ ಇದು ಇಂಜನ್ ಫೌಂಡೇಶನ್ ಹಾಕಬೇಕು. ಅದಕ್ಕೆಲ್ಲ ಖರ್ಚು ಇದೆ. ಅದಕ್ಕೆ ಏನಾಗುತ್ತಂತ ನೋಡೋಣ. ಸರಿಯಾಗಿ ನಮ್ಮ ಗಾಡಿಗೆ ಪಾರ್ಕಿಂಗ್ ಕೂಡ ಇಲ್ಲ, ಮೇಂಟೆನೆನ್ಸ್ ಕೂಡ ಇಲ್ಲ, ಮತ್ತೆ ರನ್ನಿಂಗ್ ಕೂಡ ಬಹಳ ಇಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರುತ್ತೇನೆ. ಅಲ್ಲಿಯವರೆಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಹಾಗೆ ಹೋಗುವಾಗ ಲೈಕ್ ಕೂಡ ಮಾಡಿ. ಏಕೆಂದರೆ ನನಗೆ ಈಗ ಬಹಳ ಟೆನ್ಷನ್ ಆಗ್ಬಿಟ್ಟಿದೆ. ಎಷ್ಟು ಪ್ರೀತಿಯಿಂದ ತಗೊಂಡಿದ್ದು ಗಾಡಿ, ಎಷ್ಟು ಖರ್ಚು ಬಂದಿದೆ ಅಂತ ನೋಡಿದ್ರೆ ಒಂಥರ ಟೆನ್ಷನ್ ಆಗ್ಬಿಟ್ಟಿದೆ. ಅದಕ್ಕೆ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಇಷ್ಟೆಲ್ಲ ನಾನು ಓಡಾಡಿದ್ದೇನೆ. ಹೊನ್ನಾವರ್ಗೆ ಮತ್ತೆ ಸಿರುಗೋಡಿಗೆ ಅಲ್ಲೆಲ್ಲ ಹೋಗಿದ್ದೇನೆ. ಏನೇ ಪ್ರಾಬ್ಲಮ್ ಬಂದಿಲ್ಲ. ಕರೆ ಈಗ ಪ್ರಾಬ್ಲಮ್ ಬಂದಿದೆ. ನೋಡಿ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ.